ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗು ಸ್ವಲ್ಪ ಲೇಟಾಗಿ ಬರ್ತಿದೆ. ನಾವೆಲ್ಲ ಫುಲ್ ಫ್ಯಾಮಿಲಿ ಒಂದು ಪ್ಲೇಸಿಗೆ ಹೊರಟಿದ್ದೀವಿ. ಹೇಳ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ. ಆ್ಯಂಡ್ ಇಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗೇ ಇರಲಿಲ್ಲ ನನಗಂತೂ ಒಂಚೂರು. ಸುಮ್ಮನೆ ಸಡನ್ನಾಗಿ ಕೂತಿರ್ಬೇಕಾದ್ರೆ ನನ್ನ ತಮ್ಮ ಬಂದ. ಕಾಲೇಜಿಂದ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಕ್ಕ, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ದ. ಸರಿ ಎಲ್ಲರೂ ಹೊರಡೋಣ ಅಂತ ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ, ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ತಮ್ಮ, ಹಾಗೆ ನನ್ನ ತಂಗಿಯಂದಿರು, ನನ್ನ ತಮ್ಮಂದಿರು ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಎಂಟ್ರೆನ್ಸ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ಹೌದು, ಇವತ್ತು ನಾವು ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ದೀವಿ ಫುಲ್ ಫ್ಯಾಮಿಲಿ. ಆ್ಯಂಡ್ ಈ ವ್ಲಾಗು ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕಂತಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ಗಳನ್ನ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಈ ವ್ಲಾಗು ಸ್ವಲ್ಪ ಒಂದು 15 ಡೇಸ್ ಬ್ಯಾಕಿಂದೆ ಹಳೇದೇ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ನಾವು ಮನೆಯಿಂದನೇ ಹೊರಟಿದ್ದು ಲೇಟಾಗಿತ್ತು. ಒಂದು 11:30-12 ಅಷ್ಟಾಗಿತ್ತು ಮನೆಯಿಂದ ಹೊರಡ್ಬೇಕಾದ್ರೇ. ಅಲ್ಲೆಲ್ಲ ಬಿಸಿಲಿತ್ತು. ಸೊ ಹಾಗಾಗಿ ನಾವು ಮನೆಯಿಂದನೇ ನಿಧಾನಕ್ಕೆ ಆರಾಮಾಗಿ ಓಡೋಣ ಅಂತ ಅಂದ್ಕೊಂಡಿದ್ವಿ. ಪ್ಲ್ಯಾನ್ ಏನು ಇರಲಿಲ್ಲ ಅಲ್ವಾ, ಅನ್ಪ್ಲಾನ್ಡ್ ಅಂತ ಹೇಳಿದೆ ಅಲ್ವಾ ಆವಾಗಲೇ. ಹಾಗಾಗಿ ಮನೆಯಿಂದನೇ ಲೇಟಾಗಿ ಹೊರಟ್ವಿ. ಆ್ಯಂಡ್ ಇಲ್ಲಿ ನಾವು ಒಂದು ಕಾರು ಮತ್ತು 2 ಬೈಕಲ್ಲಿ ಹೊರಟಿದ್ದು. ನನ್ನ ತಮ್ಮ ಹಾಗೆ ನನ್ನ ತಂಗಿಯಂದಿರು, ನನ್ನ ಇನ್ನೊಬ್ಬ ತಮ್ಮ 2 ಗಾಡಿ ಬೈಕಲ್ಲಿ ಹೊರಟ್ವಿ. ನಮ್ಮಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಹಾಗೆ ನನ್ನ ಮಗಳು, ನನ್ನ ತಮ್ಮ ಅವರು ಕಾರಲ್ಲಿ ಬಂದರು. ಸೊ ನಾನಿಲ್ಲಿ ನೋಡ್ತಿರ್ಬೋದು ನೀವು, ನಾನಿಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊತಿದ್ದೀನಿ. ಆವಾಗಲೇ ಹೇಳ್ದಂಗೆ ಲೇಟಾಗಿ ಹೊರಟಿದ್ರಿಂದ ನಾವು ತಿಂಡಿನ ಮನೆಯಲ್ಲೇ ತಿನ್ಕೊಂಡು ಬಂದಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಮಳೆಗೆ ನಾವು ಫುಲ್ಲು ಒದ್ದೆ ಆಗಿದ್ದೀವಿ. ಬಂದು ರೀಚ್ ಆದ್ವಿ, ಮಳೆ ಸ್ಟಾರ್ಟ್ ಆಗೋಯಿತು ಜೋರಾಗಿ. ಸೊ ಮಳೆ ಬರ್ತಿದೆಯಲ್ವಾ, ಚಳಿಗೆ ಏನಾದರೂ ತೊಗೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿ ಚುರುಮುರಿ ಮತ್ತು ಹಾಗೆ ಕಾಫಿ, ಟೀ ಅದನ್ನೆಲ್ಲ ಕುಡಿಯೋರು ಕುಡಿದ್ರು, ತಿನ್ನೋರು ತಿಂದರು. ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಚುರುಮುರಿ ಅಂತೂ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಯಿತು. ಟೇಸ್ಟ್ ಅಂತೂ ಒಂಚೂರು ಇರಲಿಲ್ಲ. ನಾನಂತೂ ತಿನ್ನೋಕ್ಕಾಗಲಿಲ್ಲ, ಹಂಗೆ ಡಸ್ಟ್ಬಿನ್ನಲ್ಲಿ ಹಾಕ್ಬಿಟ್ಟು ಬಂದೆ. ರಶ್ ನೋಡ್ತಿರ್ಬೋದು. ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ, ಸಂಡೇ ಹೋಗಿದ್ದು ನಾವು ಆ್ಯಕ್ಚುಲಿ ಅಲ್ಲಿಗೆ. ತುಂಬಾ ರಶ್ ಇತ್ತು, ತುಂಬಾ ಕ್ರೌಡ್ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರೆನ್ಸ್ಗೆ ಹೋದ್ವಿ. ನೋಡ್ತಿರ್ಬೋದು ಎಲ್ಲರೂ ಹೆಂಗಿದ್ದಾರೆ ಅಂತ. ವೆಯ್ಟ್ ಮಾಡ್ತಾ ನಿಂತಿದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಓನ್ ವೆಹಿಕಲ್ಸ್ನೆಲ್ಲ ಅಲೌಡ್ ಮಾಡಲ್ವಂತೆ. ಏನೋ ಸಮ್ ರೀಸನ್ಸಲ್ಲಿ ತುಂಬ ಬೇಡದೇ ಇರೋ ಥರ ವಿಷಯಗಳೆಲ್ಲ ಆಗ್ತಿರೋದ್ರಿಂದ ಅಲ್ಲಿಗೆ ಗೌರ್ಮೆಂಟ್ ವೆಹಿಕಲಲ್ಲೇ ಹೋಗಬೇಕು. ಯಾರೇ ಹೋದ್ರೂ ಓನ್ ವೆಹಿಕಲ್ಸ್ನ ಅಲೌಡ್ ಮಾಡಲ್ಲ. ಈ ಜೀಪ್ ಥರ ಎಲ್ಲ ಬರುತ್ತಲ್ಲ, ಅದನ್ನು ಅಲೌಡ್ ಮಾಡ್ತಾರೆ. ಅವರೇ ಕರ್ಕೊಂಡೋಗಿ ಕರ್ಕೊಂಬರೋದು. ಅಲ್ಲೂ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾವು ಟಿಕೆಟ್ ಎಲ್ಲ ಕೊಟ್ಟು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನಾನು ಫಸ್ಟ್ ಟೈಮ್ ಹೋಗಿದ್ದೆ ಆ್ಯಕ್ಚುಲಿ. ಅಂದ್ಕೊತಿದ್ವಿ ಹೋಗಬೇಕು ಅಂತ. ಇಷ್ಟು ಬೇಗ ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದ್ಕೊತಿದ್ದೆ ಹೋಗೋಣ ಒಂದಿನ ಅಂತ. ಬಟ್ ನಮ್ಮ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಹೋಗೋಣ ಅಂತ ಅಂದ್ಕೊಂಡಿದ್ದಂತೂ ನಿಜ. ಆದರೆ ಇವ್ರ ಜೊತೆ ಹೋಗೋ ಥರ ಆಯ್ತಷ್ಟೇ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ನನ್ನ ಫ್ಯಾಮಿಲಿ ಅಲ್ವಾ, ಎಷ್ಟೇ ಆದ್ರೂ ಅವ್ರ ಜೊತೆ ನಾನು ಎಲ್ಲಿಗೆ ಹೋದ್ರೂ ನನಗೆ ಖುಷಿ ಅಷ್ಟೇ ಇರುತ್ತೆ. ನೋಡ್ತಿರ್ಬೋದು ವ್ಯೂ ಮಾತ್ರ ಏನು ಚೆನ್ನಾಗಿದೆ ಅಂದರೆ. ಇಲ್ಲೆಲ್ಲ ಎಷ್ಟೊಂದು ಬಿಸಿಲು ಗೊತ್ತಾ. ಸಡನ್ನಾಗಿ ಮಳೆ ಬಂದುಬಿಡುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ. ಹೇಳೋಕ್ಕೆ ಆಗಲ್ಲ ವೆದರ್ ಹೆಂಗಿರುತ್ತೆ, ಯಾವಾಗ ಚೇಂಜ್ ಆಗುತ್ತೆ ಕ್ಲೈಮೇಟ್ ಎಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಆ ಥರ. ಇಲ್ಲೆಲ್ಲ ಬಿಸಿಲಿದೆ. ಆ್ಯಂಡ್ ನೆಕ್ಸ್ಟು ಹೋಗ್ತಾ ಮಳೆ ಸ್ಟಾರ್ಟ್ ಆಗೋಯಿತು. ಮಳೆ ನಿಂತಿದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಗೋಯಿತು. ಆ ಥರ ಆಯಿತು. ಹಾಗೆ ಏನಪ್ಪ ಅಂತಂದರೆ ಸ್ವಲ್ಪ ಬೇಗ ಹೊರಡ್ಬೇಕಿತ್ತೇನೋ ನಾವು ಮನೆಯಿಂದನೇ ಅಂತ ಅನ್ನಿಸ್ತು ನನಗೆ. ಯಾಕಂತಂದರೆ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ನಾವು ಅಲ್ಲಿಂದ ಬಂದು ನೆಕ್ಸ್ಟ್ ನಾವು ಬೇರೆ ಒಂದು ಕಡೆ ಎಲ್ಲೋ ಹೋಗಬೇಕಿತ್ತು ಸಂಜೆ. ಆ ವ್ಲಾಗು ನಿಮಗೆ ಕಂಟಿನ್ಯೂಷನ್ ಪಾರ್ಟಾಗಿ ಬರುತ್ತೆ ಅಂತಂದರೆ ಇನ್ನೊಂದು 2 ಡೇಸಲ್ಲಿ ಆ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮನೆಯಿಂದನೇ ಒಂದು 9-9:30 ಹಂಗೆ ಬಿಟ್ಬಿಟ್ಟಿದ್ರೆ ನಾವು ಆಲ್ಮೋಸ್ಟ್ ಒಂದು 10:30, 11 ಅಷ್ಟರಲ್ಲಿ ರೀಚ್ ಆಗ್ತಿದ್ವಿ. ಬಟ್ ನಾವು ಮನೆ ಬಿಟ್ಟಾಗಲೇ 12 ಆಗಿದ್ದರಿಂದ ನಾವು ಬಂದು ರೀಚ್ ಆಗೋ ಅಷ್ಟರಲ್ಲಿ 1:30 ಆಗಿತ್ತು. ಬಸ್ಸೆಲ್ಲ ಅಲ್ಲಿ ತುಂಬ ರಶ್ ಇದ್ದಿದ್ದ ಕಾರಣ ಬಸ್ಸೆಲ್ಲ ಹತ್ಕೊಂಡು ನಾವು ವೆಯ್ಟ್ ಮಾಡಿ ಮೇಲೋಗಿ ರೀಚ್ ಆಗೋ ಅಷ್ಟರಲ್ಲಿ ಒಂದು 3-3:30 ಆಗೋಯಿತು.
ಆ್ಯಂಡ್ ಅಲ್ಲಿ ಒಂದು 5:30 ಅನಿಸುತ್ತೆ ಲಾಸ್ಟ್ ಅಷ್ಟೇ ಇದ್ದಿದ್ದು, 5 or 5:30 ಇತ್ತು ಅನಿಸುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೋಡ್ತಿರ್ಬೋದು ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತಪ್ಪ. ನನಗಂತೂ ಸಖತ್ ಖುಷಿ ಆಯಿತು. ಫಸ್ಟ್ ಟೈಮ್ ಬರ್ತಿರೋದಲ್ವಾ, ಸೊ ಖುಷಿ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಈ ದೇವಸ್ಥಾನದಲ್ಲಿ ವರ್ಷದ 365 ದಿನ ಕೂಡ ಇಲ್ಲಿ ಯಾವಾಗ್ಲೂ ಇದೇ ಥರ ಕ್ಲೈಮೇಟ್ ಇರುತ್ತಂತೆ. ಚೆನ್ನಾಗಿತ್ತು. ನಾನು ಆವಾಗಲೇ ಹೇಳ್ದಂಗೆ ನಾವು ಬೆಟ್ಟದ ಮೇಲ್ಗಡೆ ಬರಬೇಕಾದ್ರೆ ತುಂಬ ಬಿಸಿಲು ಮಳೆ ಇತ್ತು. ಬೆಟ್ಟದ ಮೇಲ್ಗಡೆ ಬಂದರೆ ಇಷ್ಟು ಕ್ಲೌಡ್ ಈ ಥರ ಇತ್ತು. ಚೆನ್ನಾಗಿತ್ತು, ಖುಷಿ ಆಯಿತು. ಆ್ಯಂಡ್ ದೇವ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಏನು ತೆಗಿಯೋಕ್ಕೆ ಹೋಗಿಲ್ಲ ನಾನು. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆಚೆಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಪ್ರಸಾದ ಅಂತ ಹೇಳಿ ಊಟ ಕೂಡ ಸಿಗುತ್ತೆ. ನಾವು ಹೋಗಿದ್ದ ಟೈಮು ಸರಿ ಇಲ್ಲದೆ ಇರೋದ್ರಿಂದ ನಮಗೆ ಕ್ಲೋಸ್ ಆಗಿತ್ತು, ಖಾಲಿ ಆಗಿತ್ತು. ಹಾಗಾಗಿ ನಾವೇನು ತಿಂದಿಲ್ಲ ಪ್ರಸಾದ ಎಲ್ಲ. ಇಲ್ಲಿ ಒಟ್ನಲ್ಲಿ ಸಿಗುತ್ತೆ, ಊಟ ಸಿಗುತ್ತೆ ಮಧ್ಯಾಹ್ನ ಅಂತ ನೋಡಿದೆ. ಆ್ಯಂಡ್ ಹಾಗೆ ಇಲ್ಲಿ ನನ್ನ ಮಗಳು ತುಂಬ ಚಳಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮಮ್ಮ ಅವಳನ್ನು ಕವರ್ ಮಾಡ್ತಿದ್ದಾರೆ. ಆ್ಯಂಡ್ ಬೆಸ್ಟ್ ಸಜೆಷನ್ ಏನು ಕೊಡ್ಬೋದು ಇಲ್ಲಿಗೆ ಅಂತಂದರೆ, ಸ್ವಲ್ಪ ಬೇಗ ಹೋಗಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಸ್ವಲ್ಪ ಕಿವಿಗೆಲ್ಲ ಕಾಟನ್ ಎಲ್ಲ ಇಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಚಳಿ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂತಂದರೆ ನಾವು ಫಸ್ಟ್ ಟೈಮ್ ಹೋಗಿದ್ದರಿಂದ ನಮಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ ಈ ಥರ ಇರುತ್ತೆ ಅನ್ನೋದು. ಕೇಳಿದ್ದಷ್ಟೇ, ನೋಡಿರೋದು ಒಂದು ಸಲ ಯಾವುದೋ ಒಂದು ವೀಡಿಯೋದಲ್ಲಿ ನಾನು ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ನೋಡೇ ಇಲ್ಲ. ಹಾಗೆ ಇಲ್ಲಿ ಕೆಲವೊಂದು ಫ್ಯಾಮಿಲಿ ಫೋಟೋಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.